ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, ಒಂದು ಗುತ್ತಿಗೆ ಆಧಾರದ ಮೇಲೆ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಿರೋ ಬಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯ ಕಲಬುರಗಿ ಜಿಲ್ಲೆಯ ವತಿಯಿಂದ ಗುತ್ತಿಗೆ ಆಧಾರದ ಮೇಲೆ ಶುಶ್ರೂಷಾಧಿಕಾರಿಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ, ಅಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಜಾಹೀರಾತು ಪ್ರಕಟಣೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಬಟ್ ಇದು ನನಗೆ ತಡವಾಗಿ ಸಿಕ್ಕಿರೋದರಿಂದ ಮಾಹಿತಿ ಕೊಡಲಿಕ್ಕೆ ನಿಮಗೆ ತುಂಬ ಲೇಟ್ ಆಗಿಬಿಟ್ಟಿದೆ. ಯಾಕಂತಂದರೆ ಇದು ನಾಳೆಗೇ ಏನಪ್ಪ ಅಂದರೆ ಇಂಟ್ರ್ಯೂ ಇರುವಂಥದ್ದು. ಸೊ ನನಗಿದು ಮಧ್ಯಾಹ್ನ ಮೇಲೆ ಸಿಕ್ಕಿರೋದ್ರಿಂದ ಇದಕ್ಕೆ ನನಗೆ ಏನಾಗಿಲ್ಲಪ್ಪ ಅಂತಂದರೆ ಮಾಹಿತಿ ತಲುಪಿಸೋಕ್ಕೆ ಆಗಲಿಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಗುತ್ತಿಗೆ ಆಧಾರದ ಮೇಲೆ ಒಂದಷ್ಟು ಹುದ್ದೆಗಳನ್ನು ಶುಶ್ರೂಷಾಧಿಕಾರಿಗಳನ್ನು ಸಮುದಾಯ ಕೇಂದ್ರಗಳಲ್ಲಿ ಮತ್ತು ಸಮುದಾಯ ಆಸ್ಪತ್ರೆಗಳಲ್ಲಿ ಭರ್ತಿಗಳನ್ನು ಮಾಡಿಕೊಳ್ಳಿಕ್ಕೆ 12 ಶುಶ್ರೂಷಾಧಿಕಾರಿ ಹುದ್ದೆಗಳನ್ನು ಇಲ್ಲಿ ನಾವು ಆಹ್ವಾನಿಸಿದ್ದೇವೆ. ನರ್ಸಿಂಗ್ ಹುದ್ದೆಗಳಿಗೆ ನೀವು JNM ನರ್ಸಿಂಗ್ ಅಥವಾ BS ನರ್ಸಿಂಗ್ ಕಂಪ್ಲೀಟ್ ಮಾಡಿರಬೇಕು, ವಿತ್ ರಿಜಿಸ್ಟ್ರೇಷನ್ ಆಗಿರಬೇಕು. ಅದರ ಜೊತೆಗೆ ಇನ್ನೊಂದು ಏನಂತಂದರೆ, ಇಲ್ಲಿ ಅಭ್ಯರ್ಥಿಗಳು 27ನೇ ತಾರೀಕಿಂದ 29ನೇ ತಾರೀಕಿನ ಒಳಗಾಗಿ ಅರ್ಜಿಗಳ ನಮೂನೆಗಳನ್ನು ಪಡೆದು, ಅಂದರೆ ನೀವು ಅಲ್ಲೇ ಹೋಗಬೇಕು, ಅಲ್ಲೇ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಿ ಅಲ್ಲೇ ಒಂದು ಅರ್ಜಿ ಫಾರ್ಮನ್ನು ತೊಗೊಂಡು 29ನೇ ತಾರೀಕಿನ 5 ಗಂಟೆ ಒಳಗಾಗಿ, ಅಂದರೆ ನಾಳೆಗೇ 5 ಗಂಟೆ ಒಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಒಂದು ಸೆಟ್ ಜೆರಾಕ್ಸನ್ನು ಇಲ್ಲಿ ನೀವು ಅಟ್ಯಾಚ್ಮೆಂಟ್ ಮಾಡಿ ನೀವು ಅದಕ್ಕೆ ಒದಗಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಮತ್ತು ನೇಮಕಾತಿ ಮೀಸಲಾತಿ ಬಯಸುವವರು ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸಿಂದ ಚಾಲ್ತಿಯಲ್ಲಿರುವಂಥ ಪ್ರಮಾಣ ಪತ್ರ 370J ಕನ್ನಡ ಮೀಡಿಯಮ್ ರೂರಲ್ ಇವನ್ನೆಲ್ಲ ಮಾಹಿತಿಗಳನ್ನು ನೀವು ಏನಪ್ಪ ಅಂದರೆ ರೆಡಿ ಮಾಡಿಕೊಂಡು ಲಗತ್ತಿಸಬೇಕು ಕೂಡ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬ ತಡವಾಗಿದೆ. ಯಾರಾದರೂ ಕಲಬುರಗಿ ಜಿಲ್ಲೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ ಸೊ ಅಂಥ ಅಭ್ಯರ್ಥಿಗಳು ಇದು ಯೂಸ್ಫುಲ್ ಆಗುತ್ತೆ. ಬಟ್ ಬೇರೆ ಜಿಲ್ಲೆಯವರಿಗೆ ನಾಳೆ 5 ಗಂಟೆ ಒಳಗಾಗಿ ಹೋಗಿ ಕಲಬುರಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಿ ಫಾರ್ಮ್ ತುಂಬುವುದು ತುಂಬ ಲೇಟ್ ಅನ್ನಿಸ್ಬೋದು. ಬಟ್ ಇದು ಕಲಬುರಗಿ ಅಕ್ಕಪಕ್ಕದಲ್ಲಿರುವಂಥವ್ರು, ಕಲಬುರಗಿಯಲ್ಲಿರುವಂಥ ಒಂದು JNM ನರ್ಸಿಂಗ್ BS ನರ್ಸಿಂಗ್ ಆದವರಿಗೆ ಇದು ಏನಾಗ್ಬೋದು, ಉಪಯುಕ್ತವಾಗ್ಬೋದು. ಇದನ್ನು ಕೂಡ ಯಾರಾದರೂ ಸಂಬಂಧಪಟ್ಟವರಿಗೆ ಶೇರ್ ಮಾಡಿರಿ. ನಾಳೆಗೆ ಹೋಗಿ ಫಾರ್ಮ್ ತುಂಬೋರಿದ್ದರೆ ನಾಳೆಗೆ ಕೊನೆ ದಿನಾಂಕ ಇದೆ.